ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ರಾಂಪುರದ ಕೆರೆಕೊಂಡಾಪುರದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೊಳಕಾಲ್ಮೂರು ತಾಲೂಕು ಘಟಕದ ವತಿಯಿಂದ ವೀರಶೈವ ಲಿಂಗಾಯತ ಸಮಾಜದ ಬೃಹತ್ ಸಮಾವೇಶ ಹಾಗೂ ಸೇವಾ ದೀಕ್ಷಾ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲಾಯಿತು. ಪರಮಪೂಜ್ಯ ಶ್ರೀ ಸೋಮಶೇಖರ ಸ್ವಾಮಿ ಬ್ರಹ್ಮಗಿರಿ ಬೆಟ್ಟ ಅಶೋಕ ಸಿದ್ದಾಪುರ ಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಬೃಹತ್ ಸಮಾವೇಶದಲ್ಲಿ ವೀರಶೈವ ಸಮಾಜದ ಗುರುಗಳಾದ ಶ್ರೀ ಎಂ.ಎಚ್. ಚನ್ನವೀರ ಸ್ವಾಮಿಗಳು ಮೊಳಕಾಲ್ಮೂರು, ಶ್ರೀ ರೇಣುಕಸ್ವಾಮಿ ಸಮಾಜ ಗುರುಗಳು ರಾಂಪುರ, ಶ್ರೀ ಡಾಕ್ಟರ್ ವೀರಭದ್ರಯ್ಯ ಸ್ವಾಮಿ ರುದ್ರಾಕ್ಷಿ ಮಠ ರಾಂಪುರರವರ ಗೌರವ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವು ಅತ್ಯಂತ ಅರ್ಥಪೂರ್ಣ ಮತ್ತು ವಿಜೃಂಭಣೆಯಿಂದ ನಡೆಯಿತು. ಕರ್ನಾಟಕದ ಅರಣ್ಯ ಸಚಿವರಾದ ಈಶ್ವರ್ ಜಿ ಖಂಡ್ರೆರವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಿಕೆಆರ್ ಕಂಪನಿಯ ಎಂಡಿ ಮಂಜುನಾಥ್ ರವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣರವರು ಮತ್ತು ಚಿತ್ರದುರ್ಗ ಸಂಸದರಾದ ಎಂ. ಗೋವಿಂದ ಕಾರಜೋಳರವರು ಹಾಗೂ ವಿನಯ್ ಕುಲಕರ್ಣಿ ಮಾನ್ಯ ಶಾಸಕರು ಹಾಗೂ ಉಪಾಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಮತ್ತು ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ.ಎಸ್. ನವೀನ್ ರವರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಾಜಿ ರಾಜ್ಯಾಧ್ಯಕ್ಷರಾದ ಆಂಧ್ರ ಪ್ರದೇಶದ ಕಾಪು ರಾಮಚಂದ್ರ ರೆಡ್ಡಿರವರು ಹಾಗೂ ವಿಶೇಷ ಆಹ್ವಾನಿತರಾಗಿ ರೇಣುಕಾ ಪ್ರಸನ್ನ ಎಚ್.ಎಂ. ಮಹಾ ಪ್ರಧಾನ ಕಾರ್ಯದರ್ಶಿಗಳು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಶ್ರೀನಿವಾಸ ರೆಡ್ಡಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಉಸ್ತುವಾರಿಗಳು ಮತ್ತು ಮಹಡಿ ಶಿವಮೂರ್ತಿ ಜಿಲ್ಲಾಧ್ಯಕ್ಷರು ಚಿತ್ರದುರ್ಗ, ಮನೋಹರ್ ಅಜ್ಜಿಗೆರೆ ರಾಜ್ಯಾಧ್ಯಕ್ಷರು ಯುವ ಘಟಕ ಬೆಂಗಳೂರು, ಮುಕ್ತಾಂಬ ರಾಜ್ಯಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕ ಬೆಂಗಳೂರು, ಆರತಿ ಮಹಡಿ ಶಿವಮೂರ್ತಿ ರಾಜ್ಯ ಕಾರ್ಯಕಾರಿಣಿ ನಿರ್ದೇಶಕರು ಬೆಂಗಳೂರು, ಕೆಪಿ ಸಿದ್ದಣ್ಣ ತಾಲೂಕು ಅಧ್ಯಕ್ಷರು ಚಿತ್ರದುರ್ಗ, ಡಿಎಂ ಕಿರಣ್ ತಾಲೂಕು ಅಧ್ಯಕ್ಷರು ಚಳ್ಳಕೆರೆ, ಪ್ರಭಾಕರ್ ತಾಲೂಕು ಅಧ್ಯಕ್ಷರು ಹೊಳಲ್ಕೆರೆ, ಉಮೇಶ್ ತಾಲೂಕು ಅಧ್ಯಕ್ಷರು ಹಿರಿಯೂರು, ಎಸ್ ಮಂಜುನಾಥ್ ತಾಲೂಕು ಅಧ್ಯಕ್ಷರು ವಸ್ತೂರ್ಗರವರು ಸೇರಿದಂತೆ ಅತಿಥಿಗಳಾಗಿ ಚನ್ನಬಸಯ್ಯ ಸ್ವಾಮಿಗಳು ಸಮಾಜದ ಗುರುಗಳು ಕರಡಿಹಳ್ಳಿ, ಜಗನ್ನಾಥ್ ಹಿರೇಮಠ ಸಮಾಜದ ಗುರುಗಳು ರಾಂಪುರ, ಶ್ರೀ ರುದ್ರಮುನಿ ಸ್ವಾಮಿಗಳು ಸಮಾಜದ ಗುರುಗಳು ದೇವಸಮುದ್ರ, ಚಂದ್ರಶೇಖರ ಗೌಡರು ಹಿರಿಯ ಮುಖಂಡರು ಹಾಗೂ ಮಾಜಿ PLD ನಿರ್ದೇಶಕರು ಮೊಳಕಾಲ್ಮೂರು, PG ಜಯಪ್ರಕಾಶ್ ಅಧ್ಯಕ್ಷರು SGRE ಸೊಸೈಟಿ ರಾಂಪುರ, HT ನಾಗರೆಡ್ಡಿ ನಿರ್ದೇಶಕರು ಚಿತ್ರದುರ್ಗ ಜಿಲ್ಲೆ ಸಹಕಾರಿ ಕೇಂದ್ರ ಬ್ಯಾಂಕ್, ಜೆಬಿಹಳ್ಳಿ RJ ಗಂಗಾಧರಪ್ಪ ಉದ್ಯಮಿಗಳು ಹಾಗೂ ಹಿರಿಯ ಮುಖಂಡರು ರಾಂಪುರ, ಶಂಕರರೆಡ್ಡಿ ಕಾರ್ಯದರ್ಶಿಗಳು SJR ಸೊಸೈಟಿ NRKಪುರ, ಅಪ್ಪಾರೆಡ್ಡಿ ತಿಪ್ಪೇಸ್ವಾಮಿ ಸಮಾಜದ ಮುಖಂಡರು ರಾಜಪುರ, ಕಾಗಲೂರು P ಮೋಹನ್ ರೆಡ್ಡಿ ಮಾಜಿ ಮಂಡಲ ಅಧ್ಯಕ್ಷರು ಆಂಧ್ರ ಪ್ರದೇಶ, ರವಿಕುಮಾರ್ ನಿಕಟಪೂರ್ವ ತಾಲೂಕು ಅಧ್ಯಕ್ಷರು ಮೊಳಕಾಲ್ಮೂರು, ಶ್ರೀ ಶರಣಪ್ಪ ನಿವೃತ್ತ RTO ತಿಮ್ಮಲಾಪುರ, P ರೇವಣ್ಣ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಕೊಂಡ್ಲಳ್ಳಿ, ಲಕ್ಷ್ಮಣ್ ರೆಡ್ಡಿ ವೀರಶೈವ ಸೇವಾ ಸಂಘದ ಅಧ್ಯಕ್ಷರು KKಪುರ, RG ಜಯಕುಮಾರ್ ವೀರಶೈವ ಲಿಂಗಾಯತ ಪರಿಷತ್ತು ಸೇವಾ ಸಂಘದ ಅಧ್ಯಕ್ಷರು ರಾಂಪುರ, ಈಶ್ವರಮ್ಮ ದಿವಂಗತ PK ಕುಮಾರಸ್ವಾಮಿ ಸಮಾಜದ ಹಿರಿಯ ಮುಖಂಡರು ದೇವಸಮುದ್ರ, ವೀರಮ್ಮ ದಿವಂಗತ BD ಬಸಣ್ಣ ಸಮಾಜದ ಹಿರಿಯ ಮುಖಂಡರು ಚಿಕ್ಕೋಬನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳ ವೀರಶೈವ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಮೊಳಕಾಲ್ಮೂರು ತಾಲೂಕು ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ಮಹಾಸಭೆಗೆ ಇವತ್ತು ದಾನವಾಗಿ ನಿವೇಶನ ಕೊಟ್ಟಂತ ನಮ್ಮ ವಿನಯ್ ಅವರು, ಅವರ ತಂದೆಯವರಾದಂತ ಮೃತ್ಯುಂಜಯಪ್ಪನವರು ಸಮಾಜಕ್ಕಾಗಿ ದುಡ್ಡಿದ್ದಾರೆ. ಅವರು ಮತ್ತು ಅವರ ಧರ್ಮಪತ್ನಿ ರೂಪಾ ಮೇಡಮ್ ಅವರಿಗೆ ವೇದಿಕೆ ಮುಖಾಂತರ ನನ್ನ ಪರವಾಗಿ ಅದರ ಪರವಾಗಿ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ವಿಘ್ನೇಶ್ ಅವರಿದ್ದಾರೆ. ಇಲ್ಲಿ ಬಂದಂತ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಬಂಧುಗಳೇ, ಎಲ್ಲರಿಗೆ ನನ್ನ ಅನಂತ ಶರಣಾರ್ಥಿಗಳು. ಇವತ್ತು ಈ ಸಮಾವೇಶಕ್ಕೆ ನೀವು ಬರಲೇಬೇಕು ಅಂತ ಹೇಳಿ ಮಂಜುನಾಥ್ ಮತ್ತು ಅವ್ರ ತಂಡದವರು ಎಲ್ಲರೂ ನನಗೆ ಸುಮಾರು ಸಲ ಅವರು ಮಾತನಾಡಿದ್ರು. ನಾನು ಹೇಳಿದೆ, ನೀವೇ ನಿಮ್ಮದೇ ಆದಂತ ಒಂದು ದಿನಾಂಕ ನಿಗದಿ ಮಾಡಿ ನೀವು ಸಮಾವೇಶ ಆಯೋಜನೆ ಮಾಡಿ, ಸಾಧ್ಯ ಇದ್ರೆ ಬರ್ತೀನಿ, ಬಹಳ ವ್ಯಸ್ತನಾಗಿದ್ದೀನಿ ಅಂತ ಹೇಳಿದ್ದೆ. ಇಲ್ಲ, ನೀವೇ ಒಂದು ಸಮಯ ಕೊಡಿ, ಯಾವ ದಿನಾಂಕ ಕೊಡ್ತೀರಿ ಆ ದಿನಾಂಕದಿಂದನೇ ನಾವು ಸಮಾವೇಶ ಇಡ್ತೇವೆ, ಆದ್ರೆ ಕಡ್ಡಾಯವಾಗಿ ಬರಲೇಬೇಕು ಅನ್ನುವಂತ ಒಂದು ಷರತ್ತನ್ನು ಹಾಕಿದ್ರು. ಹೀಗಾಗಿ ನಾನು ನನ್ನ ಜಿಲ್ಲೆಯಲ್ಲಿ ಸುಮಾರು ಕಾರ್ಯಕ್ರಮಗಳಿತ್ತು. ಬೀದರಿಂದ ರಾತ್ರಿ 3 ಗಂಟೆಗೆ ಬಂದಿದ್ದೇನೆ.
ಇವತ್ತು ಹೈದರಾಬಾದ್ ಕಡೆಯಿಂದ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇಲ್ಲಿಗೆ ಬಂದಿದ್ದೇನೆ. ಬಹಳ ಖುಷಿ ಆಗಿದೆ, ಬಹಳ ಹೆಮ್ಮೆಯಿಂದ ಈ ಸಮಾವೇಶ ಉದ್ಘಾಟನೆಯನ್ನು ಮಾಡಿದ್ದೇನೆ. ಆತ್ಮೀಯ ಬಂಧುಗಳ, ಇವತ್ತು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತನ್ನದೇ ಆದಂತಹ ಒಂದು ಶ್ರೇಷ್ಠ ಇತಿಹಾಸ ಇದೆ. ಒಂದು ಸುದೀರ್ಘವಾದಂತ ಎಲ್ಲರೂ ಹೆಮ್ಮೆ ಪಡುವಂತಹ ಒಂದು ಸಂಸ್ಕೃತಿ ಇದೆ. ಕಾಲ ಕಾಲಕ್ಕೆ ಗುರುಗಳಿರ್ಬೋದು, ವಿರಕ್ತರಿರ್ಬೋದು, ಈ ಸಮಾಜವನ್ನು ಎಲ್ಲ ಜನರನ್ನು ಅವರನ್ನು ಬೆಳಗುವಂತ ಕೆಲಸ, ಅವರಿಗೆ ಇವತ್ತು ಸಂಸ್ಕಾರ ಕೊಡುವಂತ ಕೆಲಸ, ಮಾರ್ಗದರ್ಶನ ಮಾಡುವಂತ ಕೆಲಸ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಇವತ್ತು ಸಾರಿದಂತವ್ರು ಎಲ್ಲರಿಗೂ ಒಳ್ಳೆದಾಗಲೇನು ಅಂತ ಬಸವಣ್ಣನ ಪ್ರಭಾವಕ್ಕೊಳಗಾಗಿ ಲಿಂಗಾಯತನಲ್ಲ. ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಬುದ್ಧಿವಂತರು ಮತ್ತು ಲಿಂಗರಾಜ ದೇಸಾಯಿ ಅವರು ಮಹಾಬುದ್ಧಿವಂತರು, ರಾಜರ ಅಂತಿದ್ರು ಲಿಂಗರಾಜ ದೇಸಾಯಿ ಅವರು, ಹಾನಗಲ್ ಕುಮಾರಸ್ವಾಮಿ ಅವರು. ಅದಕ್ಕೆ ನನ್ನ ವೀರಶೈವ ಲಿಂಗಾಯತ ಧರ್ಮತ್ತ ಮಾಡಿದರು. ವೀರಶೈವ ಲಿಂಗಾಯತ ಧರ್ಮತ್ತ ಪ್ರಾರಂಭ ಆದದ್ದ 1904ರಿಂದ. ಮೊದಲ ಲಿಂಗಾಯತ ಧರ್ಮತ್ತ ಇತ್ತು. 12ನೇ ಶತಮಾನದಲ್ಲಿ ಬಸವಣ್ಣವರೇನು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಯಾತಕ್ಕಾಗಿ ಮಾಡಿದ್ರು ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಮನುಷ್ಯರಲ್ಲಿರ್ತಕ್ಕಂಥ ಭೇದ ಭಾವ, ಮನುಷ್ಯನಿಂದ ಮನುಷ್ಯನ ಶೋಷಣೆ ಆಗಬಾರದು ಅನ್ನೋ ಸಲುವಾಗಿ ಕಾಯಕ ಜೀವಿಗಳಿಗೆ, ದುಡಿಯುವ ವರ್ಗಕ್ಕಾಗಿ ಒಂದು ಹೊಸ ಧರ್ಮವನ್ನು ಹುಟ್ಟಾಕಿದ್ದು ಬಸವಣ್ಣನವರು. ಅದು ಲಿಂಗಾಯತ ಧರ್ಮ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ನಾವೆಲ್ಲ ಭಾಗವಹಿಸಿದ್ದೇವೆ ಅಂದ್ರೆ ಬಸವಣ್ಣನವರು ವಾರಸುದಾರರಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಬಂಧುಗಳು, ನಿಮಗೆ ಗೊತ್ತಿದೆ ಲಿಂಗಾಯತರು ಅಂದ್ರೆ ಯಾರು ಅಂತೇಳಿ MLA ಅವ್ರು ಹೇಳ್ತೀನಿ. ಲಿಂಗಾಯತರು ಅಂದ್ರೆ ಯಾರು ಅನ್ನೋ ಪ್ರಶ್ನೆ ಬರ್ತದೆ. ಬಸವಣ್ಣನವರ ಅನುಭವ ಮಂಟಪದಲ್ಲಿ 770 ಜನ ಗಣಂಗಂಡ್ರೇನಿದ್ರು. ಅನುಭವ ಮಂಟಪದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಅಲ್ಲಂ ಪ್ರಭುದೇವರ ನೇತೃತ್ವದಲ್ಲಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಯಾರಿಗೆ ಲಿಂಗಧಾರಣೆ ಮಾಡಿದ್ರು, ಯಾರಿಗೆ ಬಸವಣ್ಣನವರು ಲಿಂಗಧಾರಣೆ ಮಾಡಿಸಿದ್ರು, ಅವರೆಲ್ಲರೂ ಲಿಂಗಾಯತರೇ. ನಾನು ನಮ್ಮ ಹಿರಿಯರಲ್ಲಿ, ಸಚಿವರಲ್ಲಿ ಮತ್ತು ಶಾಸಕರಲ್ಲಿ, ಸಂಸದರಲ್ಲಿ ಒಂದು ಮನವಿ ಮಾಡಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರುವಂತ ಒಂದು ಕೆಲಸ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವಾಗ ನಾನು ಈ ವೇದಿಕೆ ಹಂಚ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಈಗಾಗಲೇ ವೀರಶೈವ ಲಿಂಗಾಯತ ಸಮುದಾಯದ 16 ಉಪಪಂಗಡಗಳು ಕೇಂದ್ರ OBC ಪಟ್ಟಿಗೆ ಅದೇ ರೀತಿ ಸೇರಿದವೆ. ಅದೇ ರೀತಿ ಇನ್ನು ಉಳಿದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಹಿಂದುಳಿದ ಎಲ್ಲ ಪಂಗಡಗಳನ್ನ OBCಗೆ ಸೇರಿಸಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ. ಬಂಧುಗಳೇ, ಮೊಳಕಾಲ್ಮೂರು ತಾಲೂಕಿನಲ್ಲಿ ಎಲ್ಲ ಗ್ರಾಮದ ವೀರಶೈವ ತಾಲೂಕು ಸಮಾಜದ ಬಂಧುಗಳು ಸಂಖ್ಯಾತ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಆದ್ದರಿಂದ ಮೊಳಕಾಲ್ಮೂರು ಪಟ್ಟಣದಲ್ಲಿ ಸಮಾಜದ ಮೇಲೆ ಮತ್ತು ಸಮಾರಂಭಗಳಿಗೆ ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ಒಂದು ಬಸವ ಭವನ ಅವಶ್ಯಕತೆ ಇರುವುದರಿಂದ ಅದೊಂದು ದಯಮಾಡಿ ಪ್ರತಿ ತಾಲೂಕಿನಲ್ಲೂ ಕೂಡ ಒಂದು ಬಸವ ಭವನವನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ಇವತ್ತು ನಾವು ಮನವಿ ಮಾಡ್ಕೊಳ್ತಿದ್ದೇವೆ. ಬಂಧುಗಳೇ, ಇದರ ಜೊತೆಯಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲಿ 10% ಮೀಸಲಾತಿ ನೀಡುವ ಸಂವಿಧಾನ 103ನೇ ತಿದ್ದುಪಡಿಯನ್ನು ಮಾಡಲಿಕ್ಕೆ ಕೂಡ ನಾವು ಸಮಾಜದ ಪರವಾಗಿ ತಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಬಂಧುಗಳೇ, ಮೀಸಲಾತಿ ಕೋಟಾದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ಮಾಡಿದ್ದ ರಾಜ್ಯ ಸರ್ಕಾರವು ಕಾನೂನಾತ್ಮಕವಾಗಿ ಜಾರಿಗೆ ತರಬೇಕು. ಕರ್ನಾಟಕದ ಯಾವುದಾದರೂ ವಿಶ್ವವಿದ್ಯಾಲಯಕ್ಕೆ ಒಂದು ಬಸವಣ್ಣನ ಹೆಸರನ್ನು ಇಡಬೇಕು ಅನ್ನೋದು ಕೂಡ ನಮ್ದು ಹಕ್ಕೊತ್ತಾಯ ಇದೆ. ಬಂಧುಗಳೇ, ಇವತ್ತು ಹಿರಿಯರಲ್ಲಿ ಇದರ ಜೊತೆಗೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಸಮರ್ಪಕವಾಗಿ ಅನುದಾನ ನೀಡಬೇಕು. ಆರ್ಥಿಕವಾಗಿ ಶೋಷಿತವಾಗಿರುವ ಸಮುದಾಯದ ಫಲಾನುಭವಿಗಳಿಗೆ ಆರ್ಥಿಕ ಚೇತರಿಕೆಗಾಗಿ ಸಬ್ಸಿಡಿ ಲೋನ್ಗಳನ್ನು ಕೂಡ ನೀಡಬೇಕು ಅಂತ ಇವತ್ತು ನಿಮ್ಮೆಲ್ಲರ ಪರವಾಗಿ ನಾನು ಸಚಿವರಲ್ಲಿ, ಸಂಸದರಲ್ಲಿ ಮತ್ತು ಶಾಸಕರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೇನೆ. ಈಗಾಗಲೇ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಆಗಿದೆ. ಆ ಸಮೀಕ್ಷೆ ಬಗ್ಗೆ ಆತಂಕ ಇದೆ.
ಇವತ್ತು ನಮ್ಮ ಸಮುದಾಯದಲ್ಲಿನೂ ಎಲ್ಲಿ ನಮ್ಮ ಸಂಖ್ಯೆ ಕಡಿಮೆ ತೋರಿಸಿದ್ದಾರೆ ಅನ್ನುವಂಥ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಷಯ ನಾವು ಸನ್ಮಾನ ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹೋಗಿ ನಾವೆಲ್ಲ ತಿಳಿಸಿದ್ದೇವೆ. ಇನ್ನೂ ಜಾತಿ ಗಣತಿ ಹೊರಗಡೆನೇ ಬಂದಿಲ್ಲ. ಅದರಲ್ಲಿ ಏನಿದೆ ಯಾರಿಗೂ ಗೊತ್ತಿಲ್ಲದೆ ಕಡಿಮೆ ಇದೆ ಹೆಚ್ಚಿಗಿದೆ ಅಂತ ಹೆಂಗೆ ಹೇಳಬಹುದು? ಅದಕ್ಕೆ ಜಾತಿ ಗಣತಿ ವರದಿ ಆಧರಿಸಿ ಇವತ್ತು ಮುಂದೆ ಏನು ಯಾವ ಜಾತಿಗೂ ಯಾವ ಸಮುದಾಯಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಸರ್ಕಾರ ಕ್ರಮ ಕೈಗೊಳ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಿದೆ. ಅದಕ್ಕೆ ನಾವೆಲ್ಲ ಯಾವ ಸಮುದಾಯಕ್ಕೂ ನಮ್ಮ ಸಮುದಾಯವನ್ನು ಸೇರಿಸಿಕೊಂಡು ಅನ್ಯಾಯ ಆಗದ ರೀತಿಯಲ್ಲಿ ಯಾವುದು ಸಾಫ್ಟ್ ಹಿಂದುತ್ವ ಅಥವಾ ಕಠೋರ ಹಿಂದುತ್ವ ಅನ್ನುವಂಥದ್ದು ಅಥವಾ ಆ ಪ್ರಶ್ನೆ ಬರೋದಿಲ್ಲ. ಇದೇನಿದೆ ಮಾತು ಬಿಜೆಪಿಯವರು ಪ್ರತಿಯೊಂದು ವಿಚಾರ ಇವತ್ತವರು ಭಾವನಾತ್ಮಕ ವಿಷಯಗಳು ಕೆರಳಿಸುವಂಥದ್ದು, ಜಾತಿಗಳಲ್ಲಿ ಧರ್ಮಗಳಲ್ಲಿ ಹೊಡೆದಾಡುವ ನೀತಿ ಅನುಸರಿಸುವಂಥದ್ದು ಅವರು ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ನಾವು ಯಾವ ಒಂದು ತತ್ವದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೇವೆ? ಸ್ವಧರ್ಮದಲ್ಲಿ ನಿಷ್ಠೆ ಇಟ್ಕೊಂಡು ಅನ್ಯ ಧರ್ಮೀಯರ ಬಗ್ಗೆ ಗೌರವ ಇಟ್ಕೊಂಡು ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಭಾವನೆಯಿಂದ ಸಹೋದರತ್ವ ಸಹಬಾಳ್ವೆ ಇವತ್ತಿನ ದಿನಮಾನಗಳ ಅವಶ್ಯಕತೆ ಇದೆ. ಅದರ ಆಧಾರದ ಮೇಲೆ, ಸಂವಿಧಾನದ ಆಧಾರದ ಮೇಲೆ ನಾವು ನಡೀತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು.